ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಮಿತಾ. ಇವತ್ತು ನಾವು ಒರ್ಲ್ಯಾಂಡೋಗೆ ಬಂದಿದ್ದೀವಿ. ಕ್ರಿಸ್ಮಸ್ ಬ್ರೇಕ್ ಇರೋದ್ರಿಂದ ಮಕ್ಳಿಗೂ ಸ್ಕೂಲ್ ರಜಾ. ಸೊ ಅದಕ್ಕೆ ಒರ್ಲ್ಯಾಂಡೋ ಟ್ರಿಪ್ ಮಾಡೋಣ ಅಂತ. ನಾವು ತುಂಬಾ ಹಿಂದೆ ಡಿಸ್ನಿ ವರ್ಲ್ಡ್ಗೆ ಬಂದಿದ್ವಿ. ಆವಾಗ ಮಕ್ಕಳೆಲ್ಲ ಇನ್ನು ಊಟ ಇರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಮಕ್ಳದು ಯೂನಿವರ್ಸಲ್ ಸ್ಟುಡಿಯೋಸ್ ಮತ್ತೆ ಡಿಸ್ನಿ ವರ್ಲ್ಡ್ ಮಾಡ್ತಾ ಇರೋದು ನಾವು. ಇವತ್ತು ಯೂನಿವರ್ಸಲ್ ಸ್ಟುಡಿಯೋಸ್ ಮಾಡ್ತಾ ಇದೀವಿ, ಇವತ್ತು ಮತ್ತೆ ನಾಳೆ. ಯೂನಿವರ್ಸಲ್ ಸ್ಟುಡಿಯೋಸ್ ಅಲ್ಲಿ 3 ಪಾರ್ಕ್ ಇದೆ. ಒಂದು ಯೂನಿವರ್ಸಲ್ ಸ್ಟುಡಿಯೋಸ್, ಇನ್ನೊಂದು ಐಲ್ಯಾಂಡ್ಸ್ ಆಫ್ ಅಡ್ವೆಂಚರ್ ಅಂತ, ಮತ್ತೆ ಇನ್ನೊಂದು ವಾಲ್ಕನೋ ಬೇ. ಈ ಸರಿ ನಾವು 2 ಪಾರ್ಕ್ ಅಷ್ಟೇ ಮಾಡ್ತಾ ಇದೀವಿ, ಯೂನಿವರ್ಸಲ್ ಸ್ಟುಡಿಯೋಸ್ ಮತ್ತೆ ಐಲ್ಯಾಂಡ್ಸ್ ಆಫ್ ಅಡ್ವೆಂಚರ್ ಅಂತ. ಯೂನಿವರ್ಸಲ್ ಸ್ಟುಡಿಯೋಸ್ ಅಲ್ಲಿ ಏನಿದೆ ಅನ್ಕೊಂಡ್ರೆ, ಅಲ್ಲಿ ಒಂದಷ್ಟು ರೈಡ್ಸ್ ಎಲ್ಲ ಇರುತ್ತೆ. ಸೊ ಅಡ್ವೆಂಚರಸ್ ರೈಡ್ಸ್ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಅದಾದ್ಮೇಲೆ ಈ ಹಾಲಿವುಡ್ ಮೂವೀಸ್ ಎಲ್ಲ ಸೆಟ್ಸ್ ಎಲ್ಲ ಹಾಕಿರ್ತಾರೆ, ಲೈಕ್ ಟ್ರಾನ್ಸ್ಫಾರ್ಮರ್, ಹ್ಯಾರಿ ಪಾಟರ್, ಟು ನೇಮ್ ಎ ಫ್ಯೂ. ಅಲ್ಲಿ ಮುಂದೆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏನೇನು ಸೆಟ್ಸ್ ಎಲ್ಲ ಇದೆ ಅಂತ. ನನಗೂ ತುಂಬಾ ವರ್ಷದಿಂದ ಬಂದಿರೋದ್ರಿಂದ ಮರ್ತೋಗ್ಬಿಟ್ಟಿದೆ ಏನೇನಿದೆ ಅಂತ. ಸೊ ಇವತ್ತೆಲ್ಲ ಯೂನಿವರ್ಸಲ್ ಸ್ಟುಡಿಯೋಸ್ ಇವತ್ತು ನಾಳೆ ಮಾಡಿ, ಅದಾದ್ಮೇಲೆ ಇಂದ ನೆಕ್ಸ್ಟ್ ಡಿಸ್ನಿ ವರ್ಲ್ಡ್ ಮಾಡ್ತೀವಿ. ಸೊ ನಂದು ಈ ವಿಡಿಯೋಸ್ಗೆಲ್ಲ ನೋಡಿ ಲೈಕ್ ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಯೂನಿವರ್ಸಲ್ ಸ್ಟುಡಿಯೋಸ್ ಎಂಟರ್ ಮಾಡಿದ್ವಿ. ನಾನು 3 ಪಾರ್ಕ್ನ ಮೆನ್ಷನ್ ಮಾಡೋದಲ್ಲ. ಸೊ ಇದಕ್ಕೆಲ್ಲ ಡಿಫ್ರೆಂಟ್ ಇಂಡಿವಿಜುವಲ್ ಟಿಕೆಟ್ಸ್ ತಗೋಬೇಕಾಗುತ್ತೆ. ಸೊ ಒಂದೇ ಟಿಕೆಟ್ ಅಲ್ಲಿ ನೀವು ಎಲ್ಲ ಪಾರ್ಕ್ ಮಾಡೋಕ್ಕಾಗಲ್ಲ. ಪಾರ್ಕಿಂಗು ಫಾರ್ ಎ ಡೇ $32. ಕಾರ್ ಪಾರ್ಕ್ ಮಾಡಿ ಈ ಅಟ್ರಾಕ್ಷನ್ಸ್ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲೆಲ್ಲ ಈ ತರ ಎಸ್ಕಲೇಟರ್ಗಳ ತರ ಹಾಕ್ಬಿಟ್ಟಿದ್ದಾರೆ, ಹಾರಿಜಾಂಟಲ್ ಎಸ್ಕಲೇಟರ್ಸ್. ಸೊ ಇಲ್ಲಿ ಸೆಕ್ಯೂರಿಟಿ ಎಲ್ಲ ಚೆಕ್ ಮುಗಿಸಿ ಈ ಕಡೆ ಮತ್ತೆ ಅಟ್ರಾಕ್ಷನ್ಸ್ ಕಡೆ ನಡ್ಕೊಂಡು ಹೋಗ್ಬೇಕು. ಇದು ನೀವು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ಬಂದಮೇಲೆ ಇದನ್ನ ಸಿಟಿ ವಾಕ್ ಅಂತ ಅಂತಾರೆ. ಸೊ ಫಸ್ಟ್ ಇದು ಸಿಗುತ್ತೆ ನಿಮಗೆ ಪಾರ್ಕ್ಗಳ ಎಂಟ್ರೆನ್ಸ್ಗಿಂತ ಮುಂಚೆ. ಇಲ್ಲಿ ಒಂದಷ್ಟು ರೆಸ್ಟೋರೆಂಟ್ಸು, ಐಸ್ ಕ್ರೀಮ್ ಶಾಪ್ಸು, ಮತ್ತು ಕಾಫಿ ಶಾಪ್ಸು, ಸುವೆನಿಯರ್ಗೆ ಸ್ಟೋರ್ಸು ಅದೆಲ್ಲ ಇಲ್ಲಿದೆ. ಇಲ್ಲಿ ನೋಡಿ, ಇದೇನೋ ಒಂದು ಹಾಟ್ ಸೆಟ್ ನಡೀತಾ ಇದೆ. ಲೈಕ್ ಇದೇನೋ ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್ ದ ಲೈವ್. ಇದು NBC ರೆಕಾರ್ಡಿಂಗ್ ನಡೀತಾ ಇದೆ. ನನ್ನ ಮಕ್ಕಳೆಲ್ಲ ವೇವ್ ಮಾಡ್ತಾ ಇದಾರೆ, ಸುಮ್ಮನೆ ನಾವು ಟಿವಿಲಿ ಬರ್ತೀವಿ ಅಂತ. ಇದು 3 ಪಾರ್ಕ್ ಮೆನ್ಷನ್ ಮಾಡಿದ್ನಲ್ಲ, ಅದ್ರಲ್ಲಿ ಇದೊಂದು ಎಪಿಕ್ ಯೂನಿವರ್ಸ್ ಅಂತ ಹೊಸ ಪಾರ್ಕ್ ನೆಕ್ಸ್ಟ್ ಇಯರ್ 2025 ಓಪನ್ ಆಗುತ್ತೆ. ಅದ್ರದ್ದು ಒಂದು ಪ್ರಿವ್ಯೂ ತರ ಒಂದೇನೋ ಮಾಡಿಟ್ಟಿದ್ದಾರೆ ಇಲ್ಲಿ. ಸೊ ಒಳಗಡೆ ಹೋಗಿ ನೋಡೋಣ. ನೆಕ್ಸ್ಟ್ ಇಯರ್ ಬಂದಿದ್ರೆ ಇದನ್ನ ನೋಡ್ಬೋದಿತ್ತು, ಬಟ್ ಇದನ್ನ ನೋಡಕ್ಕೆ ಅಂತಾನೆ ಮತ್ತೆ ನೆಕ್ಸ್ಟ್ ಇಯರ್ ಬರೋಕ್ಕಾಗಲ್ಲ. ಅದ್ರದ್ದೊಂದು ಪ್ರಿವ್ಯೂ ತರ ಈ ತರ ಮಾಡೆಲ್ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ. ಇದರಲ್ಲೂ ನೋಡಿ ಇಷ್ಟೊಂದು ಪಾರ್ಕ್ಸ್ ಇದೆ. ಸೆಲೆಸ್ಟಿಯಲ್ ಪಾರ್ಕ್ ಅಂತೆ, ನಿಂಟೆಂಡೋ ವರ್ಲ್ಡ್, ಡಾರ್ಕ್ ಯೂನಿವರ್ಸ್, ಮತ್ತೆ ಹ್ಯಾರಿ ಪಾಟರ್ ಒಂದಿದೆ. ಜೊತೆಗೆ ಡ್ರ್ಯಾಗನ್ ಐಲ್ ಆಫ್ ಬರ್ಕ್ ಅಂತೆ. ಸೊ ಇಷ್ಟು ಪಾರ್ಕ್ಸ್ ಬರುತ್ತೆ. ಇದು ಬರೀ ಮಾಡೆಲ್ ಅಷ್ಟೇ. ಇದೆಲ್ಲ ನೀವು ನೋಡ್ತಾ ಇದ್ದೀರಾ, ಇದು ಪೂರಾ ಸಿಟಿ ವಾಕೇನೆ. ಇದನ್ನ ಪಾಸ್ ಮಾಡಿ ಮುಂದೆ ಹೋದ್ರೇನೆ ಆಕ್ಚುಯಲ್ ಪಾರ್ಕ್ಗಳಿಗೆ ಎಂಟ್ರೆನ್ಸ್ಗಳು ಸಿಗುತ್ತೆ, ಲೈಕ್ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಮತ್ತೆ ಐಲ್ ಆಫ್ ಅಡ್ವೆಂಚರ್ಗೆ. ಇದು ಎಂಟ್ರೆನ್ಸ್ ಫಾರ್ ಯೂನಿವರ್ಸಲ್ ಸ್ಟುಡಿಯೋಸ್ ವಿತ್ ಪಾಮ್ ಟ್ರೀಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಾವು ಟಿಕೆಟ್ಸ್ ಆನ್ಲೈನ್ ಬೈ ಮಾಡಿದ್ವಿ, ಬಟ್ ಆನ್ಲೈನ್ ಟಿಕೆಟ್ಸ್ ಯೂಸ್ ಮಾಡೋಕ್ಕಾಗಲ್ಲಂತೆ. ಅಂದ್ರೆ ಫಿಸಿಕಲ್ ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೋಬೇಕಂತೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ಟಿಕೆಟ್ಸ್ಗಳನ್ನ ನೋಡಿ, 2 ಪಾರ್ಕ್ ಟಿಕೆಟ್ಸ್ ತಗೋಬಹುದು ನೀವು. ಆ 2 ಪಾರ್ಕ್ಸ್ನ 4 ಡೇಸ್ ಅಲ್ಲಿ ಮಾಡ್ಬೋದು, ಅಥವಾ 3 ಡೇಸ್ ಅಲ್ಲಿ, ಅಥವಾ 2 ಡೇಸ್ ಅಲ್ಲಿ ನೀವು ಕವರ್ ಮಾಡ್ಬೋದು. ಅಂಡ್ ಪ್ರೈಸಿಂಗ್ ವೇರೀಸ್. ನಾವಿವಾಗ 2 ಡೇ ಟಿಕೆಟ್ ಮಾಡಿದ್ವಿ ಫಾರ್ 2 ಪಾರ್ಕ್ಸ್. ಅಡಲ್ಟ್ಸ್ಗೆ $395 ಬರುತ್ತೆ ಒಂದೊಂದು ಟಿಕೆಟ್ಗೆ. ಆ್ಯಂಡ್ ಚಿಲ್ಡ್ರನ್ ಬಿಟ್ವೀನ್ 3 and 9 ಈಸ್ $385 ಬರುತ್ತೆ. ಅಂಡರ್ 3 ಈಸ್ ಫ್ರೀ, ಆ್ಯಂಡ್ ಓವರ್ 9 years ಓಲ್ಡ್ಗೆ ಅಡಲ್ಟ್ ರೇಟೇ ಬರುತ್ತೆ. ಆ್ಯಂಡ್ 2 ಪಾರ್ಕ್ ಅಂತ ತಗೊಂಡಿದ್ರೆ ನೀವು ಪಾರ್ಕ್ ಹಾಪಿಂಗು ಮಾಡ್ಬೋದಂತೆ. ಈಗ 1 ಡೇ ಹಾಫ್ ಮಾಡಿ ಇನ್ನೊಂದು ಪಾರ್ಕ್ನ ಇನ್ನೊಂದು ಹಾಫ್ ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ಡೇ ಅದೇ ರೀತಿ ಮಾಡ್ತೀವಿ ಅಂತಂದ್ರೂ ಇಟ್ಸ್ ಅಲೌಡ್ ಅಂತೆ. ಸೊ ನೀವು ಪಾಸಸ್ ತಗೋಬೇಕು ಅಂದರೆ ದೀಸ್ ಆರ್ ದಿ ರೇಟ್ಸ್ ಫಾರ್ 2 ಪಾರ್ಕ್ ಪಾಸಸ್ಗೆ.
ಫೈನಲಿ ಪ್ಯಾಸಸ್ ಕಲೆಕ್ಟ್ ಮಾಡಾಯ್ತು. ಸೊ ಈಗ ಇಲ್ಲಿ ಸ್ಕ್ಯಾನ್ ಮಾಡಿ ಎಂಟರ್ ಮಾಡಬೇಕು. ಇದೆಲ್ಲ ಈ ಮಿನಿಯನ್ಸ್ ಮತ್ತೆ ಇಲ್ಲಿ ಏನೇನ್ ಸ್ಟುಡಿಯೋಸ್ ಎಲ್ಲ ನೋಡ್ತಾ ಇದ್ರಲ್ಲ ಎಲ್ಲ ರೈಡ್ಸ್ ಅಥವಾ ಏನಾದ್ರೂ ಶೋಸ್ ನಡೀತಾ ಇರುತ್ತೆ. ಸೊ ಯಾವ್ದಾದ್ರು ಒಂದಷ್ಟು ಶೋಸ್ ಇವಾಗ ಮಾಡ್ತೀವಿ. ಇದು ಪಕ್ಕ ನೀವು ನೋಡ್ತಾ ಇರೋ ಲೈನು ಸ್ಪೆಷಲ್ ಎಂಟ್ರೆನ್ಸ್ಗೆ. ಇದು ಈ ನಮ್ದು ದೇವಸ್ಥಾನಗಳಿಗೆಲ್ಲ ಇರುತ್ತಲ್ಲ ಹಾಗೆ ಒಂದಷ್ಟು ದೂರ ಸ್ಕಿಪ್ ಮಾಡ್ಬೋದು ಲೈನ್ ನ. ಅದಾದ್ಮೇಲಿಂದ ಈ ಜನರಲ್ ಲೈನ್ಗೆನೆ ಅವರು ಜಾಯ್ನ್ ಆಗ್ತಾರೆ. ನಾವು 40 ಮಿನಿಟ್ಸ್ ಏನ್ ವೇಟ್ ಆಗ್ಲಿಲ್ಲ. ಇದು ಮಿನಿಯನ್ಸ್ ರೈಡ್ ನಾನು ಶೋ ಅಂತ ಅನ್ಕೊಂಡೆ. ಫೋನ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ ಅಂತೆ. ಜಸ್ಟ್ ಎಂಟರಿಂಗ್ ಇದು ರೈಡ್ಗೆ. ಇದೇ ರೈಡ್ಗೆ ಹೋಗ್ತಾ ಇರೋದು. ಹಾಲಿವುಡ್ ರಿಪ್ ರೈಡ್ ರಾಕೆಟ್ ಅಂತೆ. ಹೇಗಿರುತ್ತೆ ನೋಡೋಣ. ನೋಡಿ ನಾವ್ ಇದೇ ರೈಡ್ ಹೋಗಿದ್ದು. ನಾನು ಒಂದ್ ಜೈಂಟ್ ವೀಲ್ ಅಲ್ಲಿ ಕುತ್ಕೊಂಡ್ರೆ ಒಂದ್ ಅರ್ಧ ಗಂಟೆ ಸುಧಾರಿಸ್ಕೊಳ್ಳೋಳ್ನ ಈ ತರ ರೈಡ್ಗೆ ಕರ್ಕೊಂಡು ಹೋದ್ರು ನನ್ ಮಗ, ನನ್ ಹಸ್ಬೆಂಡ್ ಎಲ್ಲಾರು ಫೋರ್ಸ್ ಮಾಡಿ. ಇಲ್ಲಿ ನೋಡಿ ಡ್ರಾಪ್ ಅಲ್ಲಂತೂ ನನ್ಗೆ ಇಳಿತೀನ ಸೇಫ್ ಆಗಿ ಅಂತ ಡೌಟ್ ಬಂದ್ಬಿಟ್ಟಿತ್ತು. ಇಲ್ಲಿ ನೋಡಿ ಹೇಗ್ ಹೋಗ್ತಾ ಇದೆ ಇದು ಅಂತ. ನನ್ ಮಗ ಇದಕ್ಕೆ ಫೋರ್ಸ್ ಮಾಡಿ ರೈಡ್ ಕರ್ಕೊಂಡು ಹೋದ. ನನ್ಗೆ ಎಲ್ಲೆಲ್ಲೋ ಕುತ್ಕೊಂಡೆ ಅಂತ ಅನ್ಸ್ತು. ಹಿಂಗೆ ಹಂಗೆ ಹಿಂಗೆ ಹಂಗೆ ಎಲ್ಲ ಅಪ್ ಸೈಡ್ ಡೌನ್ ಎಲ್ಲ ಆಯ್ತು. ಫುಲ್ ಸುಸ್ತಾಗ್ಬಿಟ್ಟೆ ನಾನಂತೂ. ಇನ್ಮುಂದಂತೂ ನಾನು ಈ ರೈಡ್ಸ್ಗೆಲ್ಲ ಅಂತೂ ಡೆಫಿನೆಟ್ಲಿ ಹೋಗಲ್ಲ. ಐ ಆಮ್ ನಾಟ್ ಎ ವೆರಿ ಅಡ್ವೆಂಚರಸ್ ಪರ್ಸನ್. ಅದರಿಂದ ಈ ರೈಡ್ಸ್ ಎಲ್ಲ ನಂಗೆ ಸಿಕ್ಕಾಬಡೆ ಭಯ ಆಗುತ್ತೆ. ಹಾರ್ಟ್ ನಿಂತೋದಂಗ ಅನ್ಸುತ್ತೆ. ಸೊ ಏನೋ ಇವರೆಲ್ಲ ಫೋರ್ಸ್ ಮಾಡಿದ್ರು ಅಂತ ಒಂದ್ ರೈಡ್ ಹೋಗ್ ಬಂದೆ. ನೆಕ್ಸ್ಟ್ ರೈಡ್ ಐ ಡೋಂಟ್ ಥಿಂಕ್ ಐಲ್ ಗೋ. ಇದೆಲ್ಲ ನೋಡಿ ನ್ಯೂಯಾರ್ಕ್ದು ಸೆಟ್. NBC ಇದೆಲ್ಲ ನಾನು ನಿಮ್ಗೆ ರಾಕೆಫೆಲ್ಲರ್ ಅಲ್ಲಿ ಮೊನ್ನೆ ಅಷ್ಟೇ ವಿಡಿಯೋ ಹಾಕಿದ್ದೆ. ಸೊ ಅದ್ರ ತರನೇ ಇದು ನ್ಯೂಯಾರ್ಕ್ದು ಸೆಟ್. ದಟ್ ರೈಡ್. ಇವಾಗ ಊಟ ಮಾಡಿರ್ಲಿಲ್ಲ. ಆ ರೈಡ್ಸ್ಗೆಲ್ಲ ಹೋಗೋಕ್ಕಿಂತ ಮುಂಚೆ ಊಟ ಮಾಡೋದ್ ಬೇಡ ಅಂತ ಇವಾಗ ಮಿನಿಯನ್ ಕೆಫೆಗೆ ಊಟಕ್ಕೆ ಬಂದ್ವಿ. ಇದು ಮಿನಿಯನ್ ಕೆಫೆ ಒಳಗಡೆ ತುಂಬಾ ಚೆನ್ನಾಗಿತ್ತು, ಕ್ಯೂಟ್ ಆಗಿ. ಮಿನಿಯನ್ ಲವರ್ಸ್ಗೆ ದಿಸ್ ವಿಲ್ ಬಿ ಎ ಗುಡ್ ಪ್ಲೇಸ್ ಟು ಈಟ್ ಲಂಚ್. ಇದು ಸ್ಟುಡಿಯೋಸ್ ಒಳಗಡೆ ಹೀಗೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ನಿಂತ್ಕೊಂಡಿರ್ತಾರೆ. ನೀವೆಲ್ಲ ಬೇಕಂದ್ರೆ ಹೋಗ್ಬಿಟ್ಟು ಅವ್ರ ಜೊತೆ ಪಿಕ್ಚರ್ಸ್ನ ತಗೋಬೋದು. ಇದು ಸೆಂಟರ್ ಆಫ್ ದಿ ಸ್ಟುಡಿಯೋಸ್ ಅಲ್ಲಿ ಈ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ರು. ಅಲ್ಲೇನೋ ಶೋ ಕೂಡ ನಡೀತಾ ಇತ್ತು. ನಾವು ಹೋಗೋಷ್ಟರಲ್ಲಿ ಮುಗ್ದೋಯ್ತು ಆ ಶೋ, ನೋಡೋಕ್ಕಾಗಲಿಲ್ಲ ಫುಲ್ಲು. ಇದು ನೋಡಿ ಅದೇ ನ್ಯೂಯಾರ್ಕ್ ಸೆಟ್ ತೋರಿಸಿದ್ನಲ್ಲ ಅದೇ ತರ ಇದು ಮೇಸಿಸ್ ಸ್ಟೋರು. ನೋಡಿ ಇದೆಲ್ಲ 5th Avenue ಅಂತ ಏನೋ ಬರ್ದಿದೆ. 208 5th Avenue ಅಂತ. ಇದೆಲ್ಲ ನ್ಯೂಯಾರ್ಕ್ ಥೀಮ್ದು ಸೆಟ್. ನಂದು ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನೀವು ಅದ್ರಲ್ಲೂ 5th Avenue ಎಲ್ಲ ಕವರ್ ಮಾಡಿದ್ದೆ. ಇದೆಲ್ಲ ಫೇಕು, ಅದೆಲ್ಲ ರಿಯಲ್ಲು. ಇದೆಲ್ಲ ಬಾಸ್ಟನ್ ಸ್ಟ್ರೀಟ್ಸ್ ತರ ಇದು. US ಕೆಲವು ಮೇಜರ್ ಸಿಟಿಗಳನ್ನ ಸೆಟ್ ಥರ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಮಕ್ಕಳು ಈ ಟ್ರಾನ್ಸ್ಫಾರ್ಮರ್ ರೈಡ್ ಮಾಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋದ್ರು. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಬ್ರೇಕ್ ಡೌನ್ ಆಗಿತ್ತಂತೆ ಟೆಕ್ನಿಕಲ್ ಇಶ್ಯೂಸಿಂದ. ದ ರೈಡ್ ವಾಸ್ ಕ್ಯಾನ್ಸಲ್ಡ್. ಇದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ದು ರೈಡ್ ಇದೆಯಂತೆ. ಮಕ್ಕಳು ಇದನ್ನ ನೋಡ್ಬೇಕಂದ್ರು ರೈಡ್. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ದು ಶೋ ಮುಗಿಸ್ ಬಂದ್ವಿ. ಸಖತ್ತಾಗಿತ್ತು. ಒಂದು ಯಾವುದೋ ಮೂವಿ ಒಳಗಡೆನೆ ಒಂದು ಆಕ್ಷನ್ ಸೀಕ್ವೆನ್ಸ್ಗೆ ಹೋಗಿ ಬಂದಿದ್ ರೀತಿ ಅನಿಸ್ತು. ಸಖತ್ತಾಗಿತ್ತು, ಥ್ರಿಲ್. ಇದು ನೋಡಿ SF ತರ ಸ್ಯಾನ್ ಫ್ರಾನ್ಸಿಸ್ಕೋಲಿ ಫಿಶರ್ಮ್ಯಾನ್ ವಾಫ್ ಇದೆಯಲ್ಲ
ಆ ರೀತಿ ಸೆಟ್ ಇದು. ಹಾಗೆ SF ಸೆಟ್ಟಿಂದ ಮುಂದೆ ಬಂದರೆ ನಾವು US ಇಂದಾನೆ UK ನೋಡ್ಕೊಂಡು ಬಂದ್ಬಿಟ್ವಿ. ಇದೆಲ್ಲ ಲಂಡನ್ ಸ್ಟ್ರೀಟ್ಸ್ ಥರ ಸೆಟ್ ಇತ್ತು. ಇದೆಲ್ಲ ಹ್ಯಾರಿ ಪಾಟರ್ ಸೆಟ್. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಇದೆಲ್ಲ. ಅವಳು ಪೋಸ್ಟ್ Come introduce yourself. Virginia. ಈ ಸೆಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಹ್ಯಾರಿ ಪಾಟರ್ದು ಡ್ರ್ಯಾಗನ್ನು. ಅದು ಬಾಯಿಂದ ಏನೋ ಈ ಥರ ಫೈರ್ ಬರುತ್ತೆ ಅಂತ ಹೇಳಿದ್ರು ಎವ್ರಿ 10-15 ಮಿನಿಟ್ಸ್ಗೆ. ನಾವೊಂದು 15-20 ನಿಮಿಷ ಕಾದ್ವಿ, ಏನೂ ಬರಲಿಲ್ಲ. ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿ ನಮ್ಮದು ನೆಕ್ಸ್ಟ್ ರೈಡ್ ಕಡೆಗೆ ಹೊರಟ್ವಿ. ಇದು ಮೆನ್ ಇನ್ ಬ್ಲ್ಯಾಕ್ದು ಸ್ಟುಡಿಯೋ. ಇದು ಶೋ ಇದೆಯಂತೆ. 20 ಮಿನಿಟ್ಸ್ ವೆಯ್ಟ್ ಟೈಮ್ ಅಂತ ಇದೆ. ಬಟ್ ಎಲ್ಲ ಸ್ಟಫ್ನೆಲ್ಲ ನಮ್ಮದು ಲಾಕರ್ಸಲ್ಲಿ ಇಡಬೇಕು. ನಾವು ನಮ್ಮ ಜರ್ಸಿ ವಿಂಟರ್ ಚಳಿನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಈ ಪ್ಲೇಸ್ನ ಚೂಸ್ ಮಾಡಿದ್ರೆ ಇಲ್ಲೂ ಸಿಕ್ಕಾಪಡೆ ಚಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈವ್ನಿಂಗ್ ಆದಮೇಲೆ ಇನ್ನೂ ಜಾಸ್ತಿ ಚಳಿ ಆಯಿತು. ಇಲ್ಲಿ ಫ್ರೀ ಲಾಕರ್ಸ್ ಇದೆ. ಇಲ್ಲಿ ನಿಮ್ಮದು ಪಾರ್ಕ್ದು ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿದ್ರೆ ಲಾಕರ್ ಓಪನ್ ಆಗುತ್ತೆ. ಇಲ್ಲೆಲ್ಲ ನಿಮ್ಮದು ಬ್ಯಾಕ್ ಪ್ಯಾಕ್ಸ್ ಆಗಲಿ, ಹ್ಯಾಂಡ್ ಬ್ಯಾಗ್ಸ್, ಫೋನ್ಸ್ ಎಲ್ಲ ಇಟ್ಬಿಟ್ಟು ಶೋ ಮುಗಿಸ್ಕೊಂಬಂದ್ಬಿಟ್ಟು ಮತ್ತೆ ತೊಗೊಳ್ಳೋದು. IMIB ಶೋ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸೊ ಅದನ್ನು ಮುಗಿಸಿ ಹಾಗೆ ಹೊರಗಡೆ ಬಂದರೆ ಇದನ್ನು ಲೈಕ್ ಸುಮ್ಮನೆ ಸ್ಟ್ರೀಟ್ ಥರ ಇತ್ತು. ಅಲ್ಲಿ ಸಾಕಷ್ಟು ರೆಸ್ಟೋರೆಂಟ್ಸು, ಐಸ್ ಕ್ರೀಮ್ ಶಾಪ್ಸು, ಕಾಫಿ ಶಾಪ್ಸ್ ಎಲ್ಲ ಇತ್ತು. ನಾವಿಷ್ಟು ರೈಡ್ ಮುಗಿಸೋ ಅಷ್ಟರಲ್ಲಿ ಪರೇಡ್ ಟೈಮ್ ಆಯಿತು. ಸರಿ ಪರೇಡ್ ನೋಡೋಣ ಅಂತ ಈ ಥರ ಮೇನ್ ಸ್ಟ್ರೀಟ್ ಇರುತ್ತಲ್ಲ ಆ ಕಡೆ ಬಂದ್ವಿ. ಆ್ಯಂಡ್ ದ ಪರೇಡ್ ಗೋಸ್ ಅಕ್ರಾಸ್ ದಿ ಸ್ಟುಡಿಯೋಸ್. ಅದರಿಂದ ನೀವೆಲ್ಲಿ ಇರ್ತೀರಾ ಆ ಕಡೆಯಿಂದ ಸ್ವಲ್ಪ ಈ ಮೇನ್ ರೋಡ್ ಕಡೆ ಬಂದರೆ ಯು ಕ್ಯಾನ್ ಸಿ ದಿ ಪರೇಡ್ ಫ್ರಮ್ ದೇರ್. ಪರೇಡ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು 15-20 ನಿಮಿಷ ಆಯಿತು. ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರ್ತಾಯಿದ್ರು. ದೆನ್ ಫೈನಲಿ ಸ್ಯಾಂಟಾ ಬಂತು ಆನ್ ದಿ ಸ್ಲೇ. ಚೆನ್ನಾಗಿತ್ತು. ಮಕ್ಕಳೆಲ್ಲ ಫುಲ್ ಖುಷಿ ಪಡ್ತಾಯಿದ್ರು. ನಮ್ಮ ಮಕ್ಕಳಲ್ಲದೆ ಬೇರೆಯವರು ಅಷ್ಟೇ. ದೇ ವರ್ ಆಲ್ ಎಂಜಾಯಿಂಗ್ ದಿ ಪರೇಡ್. ಒಂದು ಕಾಫಿ ಅಪ್ಡೇಟ್ ನಿಮ್ಗೆ. ನಮ್ಮೂರಲ್ಲೆಲ್ಲ ಒಳ್ಳೆ ಫಿಲ್ಟರ್ ಕಾಫಿ ಕುಡ್ದು ಆ ಸ್ಮೆಲ್ಗೆನೆ ನಮ್ಗೆ ಕಾಫಿ ಬಾಯಲ್ಲಿ ನೀರ್ ಬರ್ತಾ ಇರುತ್ತೆ. ಈ ಕಾಫಿ ನೋಡಿ, US ಇರೋ ಕಾಫಿ ಅಂತೂ ಹಾರಿಬಲ್ ಆಗಿರುತ್ತೆ. ಇದಕ್ $4.25 ಕೊಟ್ಟೆ. ಇದೇನಿಲ್ಲ, ಒಂಥರ ಬ್ರೌನ್ ಕಲರ್ ಬಿಸಿನೀರ್ ಕುಡ್ದಂಗ್ ಅನ್ಸ್ತಾ ಇದೆ. ಹಾರಿಬಲ್ ಆಗಿದೆ ಕಾಫಿ. ಬಟ್ ಈ ಚಳಿಗೆ ಸ್ವಲ್ಪ ಏನಾದ್ರೂ ಬಿಸಿಯಾಗಿ ತಗೋಣ, ಈ ಸೋಡಾ ನೀರು ಬೇಡ ಅಂತ ಅನ್ಕೊಂಡು ಕಾಫಿ ತಗೊಂಡ್ರೆ ಟೇಸ್ಟ್ ಹಾರಿಬಲ್ ಆಗಿದೆ. ಲಿಟ್ರಲಿ ಬಿಸಿನೀರು, ಅದು ಬಿಸಿನೂ ಇಲ್ಲ, ವಾರ್ಮ್ ಇದೆ. ಕೇಳಿದ್ರೆ ಅವಳು ತುಂಬಾ ಹಾಟ್ ಇದೆ ಅಂತ ಕೊಟ್ಲು. ಬಟ್ ಉಗುರು ಬೆಚ್ಚಗಿದೆ ಕಾಫಿ, ಸ್ವಲ್ಪನೂ ಚೆನ್ನಾಗಿಲ್ಲ. ಬಟ್ $4.25 ಕೊಟ್ಟಿರೋದಕ್ಕಾದ್ರೂ ಮುಗಿಸ್ತೀನಿ. ಇದು ದ ಸಿಂಪ್ಸನ್ಸ್ ರೈಡ್. ಇದೆ ಒಂದು ಕಾರ್ಟೂನ್ ಇದೆ, ಅದ್ರದ್ದು ರೋಲರ್ ಕೋಸ್ಟರ್ ರೈಡ್ ಇದೆಯಂತೆ. ಅದಕ್ಕೆ ಮಕ್ಕಳು ನೋಡ್ಬೇಕಂತಂದ್ರು. ಅದಕ್ಕೆ ಇವಾಗ ಅದು ನೋಡ್ಕೊಂಡು ಒಳಗಡೆ ರೈಡ್ ಮಾಡ್ಕೊಂಡು ಬರ್ತೀವಿ. ರೋಲರ್ ಕೋಸ್ಟರ್ ರೈಡ್ ಮಾಡಿ ಬಂದ್ವಿ. ಬಟ್ ಅದು ಆಕ್ಚುಯಲ್ ರೋಲರ್ ಕೋಸ್ಟರ್ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಸಿಮ್ಯುಲೇಷನ್ ಅಂತಂದ್ರೆ
ಇದು ರೋಲರ್ ಕೋಸ್ಟರ್ದಲ್ಲಿ ನಾವ್ ಹೇಗ್ ಕೂತ್ಕೊಂತೀವಿ ಎಲ್ಲ ಅದೇ ತರ ಸೆಟಪ್ ಮಾಡಿರ್ತಾರೆ. ಬಟ್ ನೀವೆಲ್ಲೂ ಆಕ್ಚುಲಿ ಮೂವ್ ಆಗಲ್ಲ, ಒಂದೇ ಕಡೆ ಇರ್ತೀರಾ. ಬಟ್ ಅದನ್ನೇ ಎಲ್ಲ ಮೂವ್ ಎಲ್ಲ ಮಾಡ್ತಾ ಇರ್ತಾರೆ. ಇದು 4D ಶೋ ಆಗಿರೋದ್ರಿಂದ 4D ರೈಡ್ ಆಗಿತ್ತು. ಅದರಿಂದ ಇಲ್ಲಿ ನೀರೊಳಗಡೆ ಬಿದ್ರೆ ಆ ಸ್ಪ್ಲಾಶ್ ಆಗೋದು, ಆ ತರ ಎಫೆಕ್ಟ್ಸ್ ಎಲ್ಲ ನಿಮ್ಗೆ ಅದೇ ರೀತಿ ಸಿಗುತ್ತೆ. ಬಟ್ ಆಕ್ಚುಯಲ್ ರೋಲರ್ ಕೋಸ್ಟರ್ ರೈಡ್ ಆಗಿರ್ಲಿಲ್ಲ, ಇಟ್ ವಾಸ್ ಸಿಮ್ಯುಲೇಷನ್. ಚೆನ್ನಾಗಿತ್ತು, ಮಕ್ಳಿಗೂ ಖುಷಿ ಪಟ್ರು, ಅವ್ರಿಗೂ ಇಷ್ಟ ಆಯ್ತು ರೈಡು, ನನಗೂ ಇಷ್ಟ ಆಯ್ತು. ಐ ಎಂಜಾಯ್ಡ್ ಇಟ್. ಲೈಟ್ಸ್ ಎಲ್ಲ ಆನ್ ಆಯ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಬಂದು ಎಲ್ಲೇ ಬೆವರ್ಲಿ ಹಿಲ್ಸ್ದು ಸೆಟಪ್ ಥರ ಇತ್ತು. ತುಂಬಾ ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿತ್ ಆಲ್ ದಿ ಲೈಟ್ಸ್. ಆ್ಯಕ್ಚುಲಿ ವಿಡಿಯೋ ಏನು ನೋಡ್ತಾ ಇದ್ದೀರಾ, ದಟ್ ಡೋಂಟ್ ಇವನ್ ಜಸ್ಟಿಫೈ ದಿ ಆ್ಯಕ್ಚುಲ್ ವ್ಯೂನ. ಇನ್ ಪರ್ಸನ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಹತ್ರ ಈ ಥರ ಒಂದಷ್ಟು ಈ ರೋಬೋಗಳನ್ನ ತಂದಿಡ್ತಾರೆ. ಇದು ಮೆಗಾಟ್ರಾನ್ ಇಟ್ರು, ಇದ್ರ ಹಿಂದೆ ಬಂಬಲ್ ಬಿ ಇತ್ತು. ನಾವು ಪಿಕ್ಚರ್ಸ್ ತಗೊಳ್ಳೋಣ ಅಷ್ಟರಲ್ಲಿ ಬೇರೆ ಚೇಂಜ್ ಮಾಡಿಬಿಟ್ಟು ಮೆಗಾಟ್ರಾನ್ ಬಂತು. ನಮಗೂ ರೈಡ್ಸ್ ಎಲ್ಲ ಮಾಡಿ ದಿನ ಎಲ್ಲ ನಡೆದು ಸುಸ್ತಾಗಿತ್ತು. ಡಿನ್ನರ್ ಟೈಮ್ ಕೂಡ ಆಗಿದ್ದರಿಂದ ನಾವು ಹಾರ್ಡ್ ರಾಕ್ ಕೆಫೆಗೆ ಹೋಗೋಣ ಡಿನ್ನರ್ಗೆ ಅಂತ ಹೋದ್ವಿ. ನಾನು ಇಷ್ಟು ವರ್ಷ ಆಗಿದೆ US ಬಂದು ಹಾರ್ಡ್ ರಾಕ್ ಕೆಫೆಗೆ ಹೋಗೋ ಚಾನ್ಸೇ ಸಿಕ್ಕಿರಲಿಲ್ಲ ನನಗೆ. ಸೊ ಫೈನಲಿ ಇಲ್ಲಿಗೆ ಹೋದ್ವಿ. ಅದಾದ್ಮೇಲಿಂದ ಗೊತ್ತಾಯಿತು ಇದು ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್ ಅಂತೆ ಈ ಹಾರ್ಡ್ ರಾಕ್ ಕೆಫೆ. ಸೊ ಅಲ್ಲಿ ಊಟ ಮಾಡಿದ್ದು ಫುಲ್ ಖುಷಿ ಆಯಿತು ನನಗೆ. ಇವಾಗ ಇದು ಯೂನಿವರ್ಸಲ್ ಸ್ಟುಡಿಯೋಸ್, ಇದು ಪಾರ್ಕ್ ಇನ್ನೇನು ಕ್ಲೋಸ್ ಆಗೋ ಟೈಮ್ ಆಯ್ತು. 9 ಗಂಟೆ ಕ್ಲೋಸ್, ಇದು 8:50 ಆಯ್ತು. ಇವಾಗ ಅದೇ 9 ಗಂಟೆ ಕ್ಲೋಸಿಂಗ್ ಟೈಮ್ಗೆ ಫೌಂಟೇನ್ ಶೋ ಇರುತ್ತಂತೆ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಅದನ್ನ ಮುಗಿಸ್ಬಿಟ್ಟು ನಾವು ನಮ್ಮ ಹೋಟೆಲ್ ಕಡೆ ಹೋಗ್ತೀವಿ. Zone under the lights where everything goes. Nowhere to hide when I'm getting you close. When we move, well, you already know. So just imagine. Dance, 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 come on. All those things I shouldn't do, but you dance, 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 and ain't nobody leaving soon, so keep dancing. ಸೊ ನೀವು ನೋಡ್ದಾಗೆ ಈ ಶೋ ವಾಸ್ ಅಮೇಝಿಂಗ್. ನಾನ್ ಯಾವ್ದನ್ನು ಈ ತರ ಶೋ ನೋಡಿರ್ಲಿಲ್ಲ. ಆಕ್ಚುಲಿ ನಾನು ಈ ಫೌಂಟೇನ್ ಶೋಗಳು ನೋಡಿದೀನಿ, ಲೈಟ್ ಶೋಸ್ ನೋಡಿದೀನಿ, ಫೈರ್ ವರ್ಕ್ಸ್ ನೋಡಿದೀನಿ. ಬಟ್ ಇದು ಇಟ್ ವಾಸ್ ದಿ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್, ಎಲ್ಲಾನು ಇತ್ತು. ಅದ್ರ ಜೊತೆಗೆ ಒನ್ ಮೋರ್ ಯೂನಿಕ್ನೆಸ್ ಏನಿತ್ತು ಇದ್ರಲ್ಲಿ ಈ ಶೋ ನಲ್ಲಿ ಅಂತಂದ್ರೆ, ಈ ಯೂನಿವರ್ಸಲ್ ಸ್ಟುಡಿಯೋಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಎಲ್ಲಾ ಮೂವೀಸ್ದು ಒಂದೊಂದ್ ಚೂರ್ ಸೀನ್ ನ ಪ್ರೊಜೆಕ್ಟ್ ಮಾಡ್ತಾ ಇದ್ರು ಬಿಲ್ಡಿಂಗ್ ಮೇಲೆ, ಮತ್ತೆ ಆ ನೀರಿಂದಾನೇ ಪ್ರೊಜೆಕ್ಟ್ ಆಗ್ತಾ ಇತ್ತು. ಐ ಡೋಂಟ್ ನೋ ಹೌ ದೇ ಡಿಡ್ ಇಟ್, ಬಟ್ ಇಟ್ ವಾಸ್ ಅಮೇಝಿಂಗ್. ತುಂಬಾನೇ ಸಖತ್ತಾಗಿತ್ತು.
ನಾವಂತೂ ಒಂದ್ 20 ನಿಮಿಷ ಶೋ ಇತ್ತು, ಕಣ್ಣು ಮಿಟನ್ಸ್ದಾಗ ನೋಡ್ತಾ ಇದ್ವಿ ಎಲ್ಲಾನು. ಯಾರಾದ್ರೂ ಆರ್ಲ್ಯಾಂಡೋ ಯೂನಿವರ್ಸಲ್ ಸ್ಟುಡಿಯೋಸ್ ಬರ್ತಾ ಇದ್ರೆ ಇದು ಎಂಡಿಂಗ್ ಟೈಮ್ ಅಲ್ಲಿ ಆಗ್ತಾ ಇದೆ. 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಈ ಶೋ. ಮಿಸ್ ಮಾಡಿದ್ರೆ ಈ ಶೋನ ನೋಡಿ. ಇಟ್ ವಾಸ್ ಅಮೇಸಿಂಗ್. ಅವ್ರದ್ದು ಮೂವೀಸ್ ಹೇಗ್ ಪ್ರೊಜೆಕ್ಟ್ ಮಾಡಿದ್ರು ಅಂತಂದ್ರೆ ಒಳ್ಳೆ ರಿಯಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ತೀರ ಬರ್ತಾ ಇತ್ತು. ಸೊ ದೇ ಹ್ಯಾಡ್ ಯೂಸ್ ಸಚ್ ಅಡ್ವಾನ್ಸ್ಡ್ ಪ್ರೊಜೆಕ್ಟರ್ಸ್ ಎಲ್ಲಾನು ಅಂತ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿತ್ತು. ಲೈಕ್ ಟಾಯ್ ಸ್ಟೋರಿ, ಹ್ಯಾರಿ ಪಾಟರ್, ಟ್ರಾಯ್, ಫಾರ್ಮರ್ಸ್ ಮತ್ತೆ ಇನ್ನೂ ಸಾಕಷ್ಟು ಮೂವೀಸ್ ಎಲ್ಲ ಪ್ರೊಜೆಕ್ಟ್ ಮಾಡಿದ್ರು. ಸಿಕ್ಕಾಬಡೆ ಚೆನ್ನಾಗಿತ್ತು. ಸೊ ಡೆಫಿನೆಟ್ಲಿ ದಿಸ್ ಇಸ್ ಎ ಮಸ್ಟ್ ವಾಚ್ ಶೋ ವೆನ್ ಯು ಆರ್ ಇನ್ ಆರ್ಲ್ಯಾಂಡೋ ಯೂನಿವರ್ಸಲ್ ಸ್ಟುಡಿಯೋಸ್. ಸೊ ಇವತ್ತೊಂದು ನಮ್ದು ಇಷ್ಟ ಆಗಿತ್ತು ವಿಡಿಯೋ. ಸುಮಾರು ರೈಡ್ಸ್ ಎಲ್ಲ ಮಾಡಿದ್ವಿ, ಸಾಕಷ್ಟು ಈ ಸೆಟ್ಸ್ ಎಲ್ಲ ನೋಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಇವತ್ತು ಡೇ ಎಲ್ಲ. ಡೇ 1 ಆಫ್ ಯೂನಿವರ್ಸಲ್ ಸ್ಟುಡಿಯೋಸ್. ನಾಳೆ ಐಲ್ಯಾಂಡ್ಸ್ ಆಫ್ ಅಡ್ವೆಂಚರ್ ಅಂತ ಮಾಡ್ತಾ ಇದೀವಿ. ಸೊ ಆ ವಿಡಿಯೋ ಕೂಡ ನೋಡಿ ನನ್ನ ವಿಡಿಯೋಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಶನ್ ಬೆಲ್ ಒತ್ತೋದನ್ನ ಮರಿಬೇಡಿ. ಇಷ್ಟ ಹೇಳಿ ಇವತ್ತಿಂದ ನಂದು ಡೇ 1 ಆಫ್ ಯೂನಿವರ್ಸಲ್ ಸ್ಟುಡಿಯೋಸ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.